Study involves the intensive investigation of particular case or an individual. ಸಾರಿ, ಇಲ್ಲಿ ARE ಆಗಿದೆ, ಅದು OR. ಪರ್ಟಿಕ್ಯುಲರ್ ಕೇಸು ಮತ್ತು ಇಂಡಿವಿಜುವಲ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಕೇಸ್ ಸ್ಟಡಿಯಿಂದ ಸಾಲ್ವ್ ಮಾಡ್ಬೋದು. ಕೇಸ್ ಸ್ಟಡಿ ಅಂದರೆ ಒಂದು ಸಮಸ್ಯೆ ಬಗ್ಗೆ ನಾವು ಮೂಲಕ್ಕೆ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಕೇಸ್ ಸ್ಟಡಿ ಅಂತ ಕರೀತಾರೆ. This is used to collect the detailed information of the behavioral problems. ಯಾರ ಬಗ್ಗೆ? ಮಾಲ್ ಅಡ್ಜಸ್ಟೆಡ್ ಆರ್ ಡಿವೈಡೆಡ್ ಕೇಸಸ್. ಇಲ್ಲಿ ಕೂಡ ಸ್ಪೆಲ್ಲಿಂಗ್ ತಪ್ಪಿದೆ. ಅಂದರೆ ಮಾಲ್ ಅಡ್ಜಸ್ಟೆಡ್ ಅಂದರೆ ಯಾರು? ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದಾಗ, ಎಮೋಷನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ಆ ಥರ ವ್ಯಕ್ತಿಗಳಿಗೆ ನಾವು ಮಾಲ್ ಅಡ್ಜಸ್ಟೆಡ್ ಅಂತ ಕರಿತೀವಿ. ಆಯಿತಾ? ಏರಿಯಾ ಆಫ್ ಲರ್ನಿಂಗ್ ಆ್ಯಂಡ್ ಬ್ಯಾಕ್ವರ್ಡ್ನೆಸ್ ಇನ್ ದ ಸ್ಕೂಲ್ ಸಬ್ಜೆಕ್ಟ್. ಒಂದು ಸ್ಟೂಡೆಂಟು ಯಾವುದರಲ್ಲಿ ಸಬ್ಜೆಕ್ಟಲ್ಲಿ ಬ್ಯಾಕ್ ಉಳ್ಕೊಂಡಿದ್ದಾನೆ ಅದ್ರ ಬಗ್ಗೆ ಸ್ಟಡಿ ಮಾಡೋದು ನಾವು ಎಜುಕೇಷನಲ್ ಸೈಕಾಲಜಿಲಿ ಕೇಸ್ ಸ್ಟಡಿ ಅನ್ನೋ ಒಂದು ಮೆಥಡ್ನ ಯೂಸ್ ಮಾಡ್ತೀವಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಕೇಸ್ ಸ್ಟಡಿ. ಏನು ಇದರ ಆಬ್ಜೆಕ್ಟಿವ್ ಅಂತ ನೋಡ್ತಾ ಹೋಗೋಣ. ತತ್ವಗಳಂತಾರಲ್ಲ, ಅದು to detect the cause of maladjustment in the individual or the behavioral problems seen and to suggest the treatment, that is remedial measures. ಇದರ ಮೇನ್ ವರ್ಕ್ ಏನು ಅಂತಂದರೆ, ಕೇಸ್ ಸ್ಟಡಿ ಬಗ್ಗೆ ತಿಳ್ಕೊಂಡು ಅದು ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಮೂಲ ಪ್ರಾಬ್ಲಮ್ನ ತಿಳ್ಕೊಂಡ್ಬಿಟ್ಟು ಅದಕ್ಕೆ ರೆಮಿಡಿಯಲ್ ಮೆಷರ್ಸ್ನ ಕೊಡುವಂಥದ್ದು. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನು? ವೆರಿ ಮಚ್ ಇನ್ ಅಬ್ನಾರ್ಮಲ್ ಸೈಕಾಲಜಿ, ಸೋಷಿಯಲ್ ಸೈಕಾಲಜಿ, ಕ್ಲಿನಿಕಲ್ ಸೈಕಾಲಜಿ ಆ್ಯಂಡ್ ಎಜುಕೇಷನ್ ಸೈಕಾಲಜಿ. ಅರ್ಥ ಆಯ್ತಾ? ನೆಕ್ಸ್ಟ್, ಇತ್ತೀಚಿನ ದಿನಗಳಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ಕೂಡ ಕೇಸ್ ಸ್ಟಡಿನ ನಾವು ಮಾಡೋದನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ ಕೇಸ್ ಸ್ಟಡಿ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಅಪ್ಲಿಕೇಬಲ್ ಟು ಇಂಡಿವಿಜುವಲ್ ಆರ್ ಆ್ಯನ್ ಇನ್ಸ್ಟಿಟ್ಯೂಷನ್. ಅಂದರೆ ಒಬ್ಬ ವ್ಯಕ್ತಿಯ ಸಮಸ್ಯೆ ಕೂಡ ನಾವು ಇದರಿಂದ ಕಂಡುಹಿಡಿಬೋದು. ಹಾಗೆಯೇ ಒಂದು ಗುಂಪಿರುವಂಥ ಇನ್ಸ್ಟಿಟ್ಯೂಷನ್ ಬಗ್ಗೆನೂ ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಮೆಥಡ್ ಯಾರ ಮೇಲೆ ಪ್ರಯೋಗ ಮಾಡ್ತೀವಿ ಅಂದರೆ, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರುವಂತಹ ಒಬ್ಬ ವ್ಯಕ್ತಿಯ ಮೇಲೆ, ಹಾಗೆಯೇ ಇನ್ಸ್ಟಿಟ್ಯೂಷನ್ ಮೇಲೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದ್ರ ಮೇಲೆ ನಾವು ಈ ಒಂದು ಕೇಸ್ ಸ್ಟಡಿನ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ, ಡಯಾಗ್ನೋಸ್ ಮಾಡಲಿಕ್ಕೆ ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ, ಹಾಗೆಯೇ ಯಾವ ಥರ ಟ್ರೀಟ್ಮೆಂಟ್ನ ಕೊಡಬೇಕು ಅಂತ. ಅರ್ಥ ಆಯ್ತಾ? ಹಾಗೆ ಅದರ ಸ್ಟೇಜು, ಲಿಮಿಟೇಷನ್ಸು ಎಲ್ಲ ಕೊಟ್ಟಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಹಾಗೆ ಒಂದೊಂದು ಕಡೆಗೆ ಸ್ಪೆಲ್ಲಿಂಗ್ ತಪ್ಪಿದೆ, ಅದರ ಕಡೆ ಗಮನ ಕೊಟ್ಕೊಂಡು ನೀಟಾಗಿ ನೋಡಿಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.